ಓಂ ಶಾಂತಿ. ಆತ್ಮೀಯ ಸೋದರ ಸೋದರಿಯರಿಗೆ ನಮಸ್ಕಾರಗಳು. ಕಳೆದ ಸಂಚಿಕೆಗಳಿಂದ ನಾವೆಲ್ಲ ರಾಜಯೋಗದಿಂದಾಗುವ ಅಷ್ಟಶಕ್ತಿಗಳ ಪ್ರಾಪ್ತಿಯ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ. ಭಗವಂತನಿಗೂ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. ತನ್ ಕಿ ಶಕ್ತಿ ದೋ, ಮನ್ ಕಿ ಶಕ್ತಿ ದೋ. ಸರ್ವಶಕ್ತಿಗಳ ಸಾಗರ, ಸರ್ವಶಕ್ತಿವಂತ ಭಗವಂತನ ಪ್ರಾರ್ಥನೆಯಿಂದ, ನೆನಪು ಮಾಡೋದರಿಂದ, ಭಜನೆ ಮಾಡೋದರಿಂದ, ಧ್ಯಾನ ಮಾಡೋದರಿಂದ ಆತ್ಮದಲ್ಲಿ ಮನದಲ್ಲಿ ಶಕ್ತಿಯ ಜೊತೆಗೆ ಉತ್ಸಾಹ ಬರ್ತದೆ. ಶಕ್ತಿ ಮತ್ತು ಉತ್ಸಾಹದಿಂದ ಅನೇಕ ವಿಘ್ನಗಳು ದೂರ ಆಗ್ತವೆ, ಕೆಲಸಗಳು ಸಫಲ ಆಗ್ತವೆ ಅಂತ ನಾವು 4 ಅತ್ಯವಶ್ಯಕ ಶಕ್ತಿಗಳು ಭಗವಂತನ ಚಿಂತನೆಯಿಂದ ನೆನಪು ಮಾಡೋದರಿಂದ ಆತ್ಮ ಎಂತೆಂಥ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ, ಎಂತೆಂಥ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಶಕ್ತಿ ಬರ್ತದೆ. ಹಾಗೆ ನಾವು ಈ ಸಂಚಿಕೆಯಲ್ಲಿ ಇನ್ನೊಂದು ಅತಿ ಮುಖ್ಯವಾದಂತಹ ಒಂದು ಶಕ್ತಿ ಅಂತ ಹೇಳಿದರೆ ಧೈರ್ಯ ಶಕ್ತಿ ಅಂತ ಹೇಳ್ತೇವೆ ನಾವು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ. ಎಂತೆಂಥ ಪರಿಸ್ಥಿತಿಗಳು ಬಂದಾಗ ನಾವು ಸೋತು ಹೋದರೆ, ನಿರಾಶೆ ಆದರೆ, ಕೈ ಚೆಲ್ಲಿದರೆ ಕೆಲಸ ಆಗೋದಿಲ್ಲ. ನಾವು ಈ ಸನ್ನಿವೇಶವನ್ನು ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನ ಒಂದು ಸ್ಥಿತಿಯನ್ನು ನೋಡ್ಬೋದು. ಭಾಳ ಶೂರವೀರನಾದಂಥ ಅರ್ಜುನನಿಗೂ ಸಹ ಯುದ್ಧದ ಮೈದಾನದಲ್ಲಿ ತನ್ನವರ ಎದುರಿಗೆ, ತನ್ನನ್ನು ಆಡಿಸಿ ಬೆಳೆಸಿದವರ ಎದುರಿಗೆ ಯುದ್ಧ ಮಾಡೋದು ಕಷ್ಟ ಅನ್ನಿಸ್ತದೆ. ಆವಾಗ ಅವನು ನಾನು ಯುದ್ಧ ಮಾಡೋದಿಲ್ಲ, ನಾ ಸೋತವನು ಅಂತ ಹೇಳಿಸ್ಕೊಂಡ್ರೂ ಪರವಾಗಿಲ್ಲ, ಹೇಳಿ ಅಂತ ಕರೆದ್ರೂ ಪರವಾಗಿಲ್ಲ, ನಾನು ಈ ಹಿಂಸಾತ್ಮಕ ಯುದ್ಧ ಮಾಡೋದಿಲ್ಲ ಅಂತ ಎಲ್ಲ ಧೈರ್ಯವನ್ನು ಕಳ್ಕೊಂಡ್ಬಿಡ್ತಾನೆ. ಕಾರಣ ಮೋಹ. ಬಂಧು ಮಿತ್ರರಿರ್ಬೋದು, ಗುರುಗಳಿರ್ಬೋದು, ಅವ್ರ ಎದುರುಗಡೆ ನಿಂತು ಆ ಪಡೆದಂಥ ರಾಜ್ಯ ನನಗೆ ಬೇಕಿಲ್ಲ, ಎಲ್ಲ ಧೈರ್ಯವನ್ನು ಕಳ್ಕೊಂಡು ಸಂಪೂರ್ಣ ಒತ್ತಡದಲ್ಲಿ ಸಿಲುಕ್ತಾನೆ. ಎಲ್ಲ ಆಯುಧಗಳನ್ನು ಕೈ ಚೆಲ್ಲಿ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ಭಗವದ್ಗೀತಾ ಜ್ಞಾನ ಆ ಪುರಾಣದ ಪ್ರಕಾರ ಅಥವಾ ಮಹಾಕಾವ್ಯದ ಪ್ರಕಾರ ಸ್ವಯಂ ಪರಮಾತ್ಮನೇ ಬಂದು ಅವನಲ್ಲಿ ಶಕ್ತಿ ತುಂಬುತ್ತಾನೆ, ಜೀವನದ ಅರ್ಥವನ್ನು ತಿಳಿಸ್ಕೊಡ್ತಾನೆ. ಹುಟ್ಟು ಸಾವಿನ ಅರ್ಥ, ಜೀವನದ ಒಂದು ಅಸ್ತಿತ್ವದ ಬಗ್ಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತಾನೆ. ಕರ್ಮದ ಫಲ, ಕರ್ಮಯೋಗ ಇದೆಲ್ಲವನ್ನು ತಿಳಿಸಿ ಕರ್ಮ ಮಾಡೋದಷ್ಟೇ ನಮ್ಮದು ಕರ್ತವ್ಯ. ಫಲಗಳ ಬಗ್ಗೆ ಚಿಂತಿಸಬೇಡ, ಫಲವನ್ನು ಭಗವಂತನಿಗೆ ಬಿಡು. ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಆಗೋದನ್ನು ನಾವು ತಪ್ಪಿಸೋಕ್ಕಾಗೋದಿಲ್ಲ. ಆದ್ದರಿಂದ ನೀನು ಯುದ್ಧ ಮಾಡಬೇಕು ಅಂತ ಅವನನ್ನು ಬಡಿದೆಬ್ಬಿಸ್ತಾನೆ. ಆ ಆತ್ಮ ಜಾಗೃತಿ, ಅವನ ಧರ್ಮ ಜಾಗೃತಿ, ಕರ್ತವ್ಯ ಜಾಗೃತಿ ಅವನಲ್ಲಿ ಧೈರ್ಯ ತುಂಬುತ್ತದೆ. ಎಲ್ಲ ಆಯುಧಗಳನ್ನು ಚೆಲ್ಲಿ ಕೂತಂತಹ ಅರ್ಜುನ ಜ್ಞಾನೋದಯದ ನಂತರ ಆಯುಧಗಳನ್ನು ತಗೊಂಡು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಅಲ್ಲಿ ಬೇಕಾಗಿರೋದು ಧೈರ್ಯ ಶಕ್ತಿ. ಜೀವನ ಅಂದರೆ ಕೇವಲ ಸುಖ ಇರಲ್ಲ, ಕೇವಲ ಒಳ್ಳೆಯದಿರೋದಿಲ್ಲ, ಕೇವಲ ಹೂವಿನ ಹಾಸಿಗೆ ಇರೋದಿಲ್ಲ. ಅಲ್ಲಲ್ಲಿ ಪರಿಸ್ಥಿತಿಗಳು ಬರ್ತವೆ, ಪರೀಕ್ಷೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಸನ್ನಿವೇಶಗಳು ಬರ್ತವೆ, ಸರ್ಕಮ್ಸ್ಟೆನ್ಸಸ್ ಅಂತೀವಿ, ಸಿಚುವೇಶನ್ಸ್ ಅಂತೀವಿ. ಅವೆಲ್ಲವನ್ನು ಎದುರಿಸುವಂಥ ಶಕ್ತಿ ಆತ್ಮದಲ್ಲಿದೆ, ನಮ್ಮ ಮನಸ್ಸಿನಲ್ಲಿದೆ. ಮನಸ್ಸಿನಂಥ ದೊಡ್ಡ ಆಯುಧ, ದೊಡ್ಡ ಶಸ್ತ್ರ, ಅಷ್ಟೊಂದು ಶಕ್ತಿಶಾಲಿಯಾದದ್ದು ಬೇರೆ ಯಾವುದಿಲ್ಲ ಅಂತ ಹೇಳ್ತೇವೆ ನಾವು. ಅಂಥ ಮನಸ್ಸು ದುರ್ಬಲಗೊಂಡಾಗ ಒಂದು ಹಿಡಿ ಹುಲ್ಲನ್ನು ಎತ್ತಲಿಕ್ಕಾಗಲ್ಲ, ಒಂದು ಲೋಟವನ್ನು ಎತ್ತಲಿಕ್ಕಾಗಲ್ಲ. ಯಾಕಂತ ಹೇಳಿದರೆ ಆ ದುರ್ಬಲತೆ ನಮ್ಮ ಶರೀರದಲ್ಲಿ ಆವರಿಸಿರ್ತದೆ. ಆದ್ದರಿಂದ ನಾವು ನಿರಾಶೆಯಲ್ಲಿ, ದುಃಖದಲ್ಲಿ ಬರ್ತೇವೆ. ಅಂಥ ಸಂದರ್ಭದಲ್ಲಿ ಸತ್ಯ ಗೀತಾ ಜ್ಞಾನ, ಭಗವದ್ಗೀತಾ ಜ್ಞಾನ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲವನ್ನು ಅವನಿಗೆ ಬಿಡು, ಕರ್ಮಯೋಗವನ್ನಾಗಿ ಮಾಡು.
ಹಾಗೆಲ್ಲ ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಧೈರ್ಯ ಬರ್ತದೆ. ಅದರ ಜೊತೆಗೆ ಶರೀರ ಎಂಬ ಅಜ್ಞಾನದಿಂದ ನಮಗೆ ದುಃಖ ಇರ್ತದೆ, ನೋವಿರ್ತದೆ, ಅಧೈರ್ಯ ಇರ್ತದೆ. ಶರೀರದ ಮೇಲಿನ ಮೋಹ ನಮ್ಮನ್ನು ದುರ್ಬಲರನ್ನಾಗಿ ಮಾಡ್ತದೆ, ದುಃಖಿಗಳನ್ನಾಗಿ ಮಾಡ್ತದೆ. ನಾನು ಈ ಶರೀರ ಅಲ್ಲ, ಶರೀರವನ್ನು ನಡೆಸುವ ಆತ್ಮ. ಆತ್ಮ ಎಂದೂ ಸಾಯುವುದಿಲ್ಲ. ಆತ್ಮ ಅಮರಿದೆ, ಅವಿನಾಶಿ ಇದೆ. ಜಸ್ಟ್ ಇಟ್ ಈಸ್ ಚೇಂಜ್ ಆಫ್ ಡ್ರೆಸ್ ಅಂತ. ಆತ್ಮ ಈ ಜೀವನ ಪಯಣದಲ್ಲಿ ಒಂದು ಶರೀರವನ್ನು ಬಿಡ್ತದೆ, ಮತ್ತೊಂದನ್ನು ಪಡ್ಕೋತದೆ. ಹಳೆಯದನ್ನು ಬಿಡ್ತದೆ, ಹೊಸದನ್ನು ತಗೊಳ್ತದೆ. ಹಳೆ ಕಾರ್ ಬಿಡ್ತದೆ, ಹೊಸದು ತಗೊಳ್ತದೆ. ಅಲ್ಲಿ ದುಃಖ ಪಡುವಂಥದ್ದು ಏನೂ ಇಲ್ಲ. ಪ್ರಕೃತಿಯ ನಿಯಮ. 100 ವರ್ಷ ಬದುಕಿದರೂ ಸಹ ಒಂದಿನ ದೇಹ ಹೋಗಲೇಬೇಕು. ಆತ್ಮ ಅಮರ. ಹುಟ್ಟಿದವನಿಗೆ ಸಾವು ಖಚಿತ ಅಂತ ಹೇಳಲಾಗ್ತದೆ. ಭಗವದ್ಗೀತೆಯಲ್ಲೂ ಸಹ ಇದನ್ನು ದೇಹಿನೋಸ್ಮಿನ್ ಯಥಾ ದೇಹೇ ತಥಾ ದೇಹಾಂತರ ಪ್ರಾಪ್ತಿ. ಇದಕ್ಕೆ ಪರಿಹಾರವಿಲ್ಲ, ಆದ್ದರಿಂದ ಯೋಚಿಸಿ ಫಲವಿಲ್ಲ, ಚಿಂತಿಸಿ ಫಲವಿಲ್ಲ ಎಂದು ಶ್ರೀಕೃಷ್ಣ ಮನದಟ್ಟು ಮಾಡ್ತಾನೆ ಅಂತ ನಾವು ಭಗವದ್ಗೀತೆಯಲ್ಲಿ ಓದ್ತೇವೆ. ಅದೇ ಸತ್ಯ ಗೀತಾ ಜ್ಞಾನವನ್ನು ಪ್ರತಿನಿತ್ಯ ತನ್ನ ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ, ಮುರಳಿಯಲ್ಲಿ ಸ್ವಯಂ ಪರಮಾತ್ಮ ಶಿವ ಪರಮಾತ್ಮನು ತಿಳಿಸ್ಕೊಡ್ತಾರೆ. ನೀವು ದೇಹ ಅಲ್ಲ, ಆತ್ಮ. ನೀವೆಂದೂ ಸಾಯಲಾರಿರಿ. ಆತ್ಮ ಅಮರ, ಅಜರ. ಪ್ರಕೃತಿಯ ನಿಯಮದಂತೆ ಸಣ್ಣ ಮಗುವಾಗಿರುವುದಿಲ್ಲ, ಬೆಳೀತದೆ. ಪ್ರೌಢಾವಸ್ಥೆಗೆ ಬರ್ತದೆ, ಯುವಾವಸ್ಥೆಗೆ ಬರ್ತದೆ, ಒಂದಿನ ವೃದ್ಧಾವಸ್ಥೆಗೆ ಬರ್ತದೆ. ಹಳೆಯ ಜರ್ಜರಿತ ದೇಹ ಆದಾಗ ಯಾವುದೋ ಒಂದು ಕಾರಣದಿಂದನೋ, ವಯಸ್ಸಿನಿಂದನೋ, ಅಪಘಾತಗಳಿಂದಲೋ ಅದು ಹೋಗ್ತದೆ. ಆತ್ಮ ತನ್ನ ಪ್ರಯಾಣವನ್ನು ಮುಂದಿನ ಶರೀರದಲ್ಲಿ ಮುಂದುವರಿಸ್ತದೆ. ಈ ಜೀವನ ಪ್ರಯಾಣ ನಿರಂತರವಾಗಿ ಸಾಗ್ತಾ ಇದೆ. ಈ ಸತ್ಯವನ್ನು ಮನಗಂಡಾಗ ನಾವು ಬದುಕಿರುವಾಗಲೇ, ಶರೀರದಲ್ಲಿರುವಾಗಲೇ, ಕರ್ಮ ಮಾಡುವಾಗಲೇ ನಾನು ಈ ಶರೀರದ ಮಾಲೀಕ, ನಾನು ಶರೀರದಿಂದ ಮಾಡಿಸ್ತೇನೆ, ನಾನು ಈ ಶರೀರ ಅಲ್ಲ. ಇಂದ್ರಿಯಗಳ ಮಾಲೀಕ, ಅವುಗಳ ಮುಖಾಂತರ ಮಾಡಿಸ್ತೇನೆ. ಈ ಒಂದು ಡಿಟ್ಯಾಚ್ಮೆಂಟ್ ಅಂತ ಏನು ಹೇಳ್ತೀವಿ, ದೇಹದಿಂದ ಬೇರೆಯಾಗುವಂಥದ್ದೇನು ಹೇಳ್ತೀವಿ, ಇದನ್ನು ನಾವು ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೇವೆ, ಸತ್ಯ ಜ್ಞಾನವನ್ನು ಅರ್ಥ ಮಾಡ್ಕೋತೇವೆ, ಆವಾಗ ನಮಗೆ ಮೋಹ ಹೋಗ್ತದೆ. ಅದಕ್ಕೆ ಭಗವದ್ಗೀತೆಯ 18ನೇ ಅಧ್ಯಾಯದ ಕೊನೆಯ ಒಂದು ಸಾರಾಂಶವನ್ನು ತೋರಿಸ್ತಾರೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ನಮ್ಮ ಜೀವನದ ಗುರಿ ಉದ್ದೇಶನೂ ಅಷ್ಟೇ. ಸಂಬಂಧಿಗಳಿಂದ, ಪದಾರ್ಥಗಳಿಂದ, ಸ್ವಯಂ ಈ ದೇಹದಿಂದ ನಾವು ಮೋಹವನ್ನು ಗೆದ್ದು ನಿರ್ಮೋಹಿಯಾಗಿ ಆ ಮೋಹವನ್ನು ಬಿಟ್ಟರೆ ನಮಗೆ ಯಾವುದೇ ರೀತಿ ದುಃಖ ಆಗೋದಿಲ್ಲ. ಅದಕ್ಕೊಬ್ಬ ಆತ್ಮಜ್ಞಾನಿ, ಒಬ್ಬ ಆತ್ಮಯೋಗಿ ಎಂದೂ ಸಹ ಮರಣದಂಥ ಸನ್ನಿವೇಶದಲ್ಲಿ ದುಃಖ ಪಡೋದಿಲ್ಲ. ಬಹಳ ಧೈರ್ಯದಿಂದ ಅದನ್ನು ಎದುರಿಸ್ತಾನೆ. ಆತ್ಮಕ್ಕೆ ಶುಭ ಕೋರ್ತಾನೆ, ಶಾಂತಿ ಕೋರ್ತಾನೆ. ಮುಂದಿನ ಜನ್ಮದಲ್ಲಿ ಆತ್ಮ ಇನ್ನೂ ಹೆಚ್ಚಿನ ಸುಖ ಶಾಂತಿ ಇರುವಂಥ ಮನೆಯಲ್ಲಿ ಜನ್ಮ ತಾಳಲಿ, ಅದಕ್ಕೆ ಎಂದೂ ದುಃಖ ಬಾರದಿರಲಿ ಎಂದು ಯೋಗ ದಾನವನ್ನು ಮಾಡ್ತಾನೆ. ಆದ್ದರಿಂದ ಇಂಥ ಒಂದು ಧೈರ್ಯ ಶಕ್ತಿ ನಮಗೆ ಬರೋದು ಆತ್ಮಜ್ಞಾನದಿಂದ, ರಾಜಯೋಗದಿಂದ. ಅದರ ಜೊತೆಗೆ ಎಂತೆಂಥ ಪರಿಸ್ಥಿತಿಗಳು ಬರೋದು ಯಾಕೆ ಅಂತ ಒಂದು ಮಾತು ಹೇಳಲಾಗ್ತದೆ. ನಮ್ಮನ್ನು ಪರಿಪಕ್ವ ಮಾಡೋದಕ್ಕೆ. ಪರೀಕ್ಷೆಗಳು ಬರೋದು ಯಾಕೆ? ನಮ್ಮನ್ನು ಮುಂದಿನ ದಾರಿಯತ್ತ, ಮುಂದಿನ ತರಗತಿಯತ್ತ, ಮುಂದಿನ ಹಂತದಂತ ಪಾಸ್ ಮಾಡೋದಕ್ಕೆ. ಒಬ್ಬ ಶೂರವೀರನು ತನ್ನ ಶೂರತ್ವವನ್ನು ಸಾಧಿಸಬೇಕು, ತೋರಿಸ್ಬೇಕು ಅಂದರೆ ಅಲ್ಲಿ ಒಂದು ಯುದ್ಧ ನಡೀಬೇಕು. ಯುದ್ಧದಲ್ಲಿ ಅವನು ಚೆನ್ನಾಗಿ ಯುದ್ಧ ಮಾಡಿದರೆ ಅವನ ಹತ್ರ ಶಕ್ತಿ ಇದೆ, ತಾಕತ್ತಿದೆ, ಅವನೊಬ್ಬ ಶೂರ ವೀರ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಪಡ್ಕೊಂಡಂಥ ಶಕ್ತಿಗಳಿರ್ಬೋದು, ಸಾಧನೆ ಇರ್ಬೋದು, ಅವು ಎಲ್ಲರಿಗೆ ಗೋಚರ ಆಗೋದು ಪರೀಕ್ಷೆಗಳು ಬಂದಾಗ. ಹೇಗೆ ಚಿನ್ನವನ್ನು ಅಗ್ನಿಯಲ್ಲಿ ಹಾಕ್ತಾರೆ, ಅದರ ಹೊಳಪು ಹೆಚ್ಚಾಗ್ತದೆ. ಕಬ್ಬನ್ನು ನುರಿಸ್ತಾರೆ, ಅದರ ಸಿಹಿ ರಸವನ್ನು ಕೊಡ್ತದೆ. ಹಾಗೆ ಗಂಧವನ್ನು ತೆಗೆದ್ರೆ ಅದರಿಂದ ಗಂಧ ಬರ್ತದೆ. ನನ್ನನ್ನು ತೆಯ್ತಾರಲ್ಲ ಅಂತ ಗಂಧ ದುಃಖ ಪಡೋದಿಲ್ಲ, ಆ ವಾಸನೆಯನ್ನು ದುರ್ವಾಸನೆ ಮಾಡಲ್ಲ. ಕಬ್ಬಿನ ರಸ ಕಹಿ ಆಗೋದಿಲ್ಲ. ಹಾಗೆಯೇ
ಜ್ಞಾನಿಗಳಾದವರು, ಯೋಗಿಗಳಾದವರು ಪರೀಕ್ಷೆಗಳು ಬಂದಷ್ಟು, ಪರಿಸ್ಥಿತಿಗಳು ಬಂದಷ್ಟು, ಸಮಸ್ಯೆಗಳು ಬಂದಷ್ಟು ಇನ್ನೂ ತನ್ನ ಜಾಣ್ಮೆಯಿಂದ, ಕೌಶಲ್ಯದಿಂದ, ಶಕ್ತಿಯಿಂದ ದಾಟಿ ಬಂದು ವಿಜಯಿ ಆಗ್ತಾನೆ ಹೊರತು ಸೋಲೋದಿಲ್ಲ. ಹಾಗಾಗಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಪ್ರತಿನಿತ್ಯದ ರಾಜಯೋಗ ನಮ್ಮನ್ನು ಧೈರ್ಯಶಾಲಿಗಳನ್ನಾಗಿ ಮಾಡ್ತದೆ, ಶೂರವೀರರನ್ನಾಗಿ ಮಾಡ್ತದೆ. ನಾವೆಂತೆಂಥ ಪರಿಸ್ಥಿತಿ, ಪರೀಕ್ಷೆಗಳನ್ನು ನಾವು ಎದುರಿಸ್ತೇವೆ, ಗೆಲ್ತೇವೆ, ವಿಜಯಿಗಳಾಗ್ತೇವೆ. ಆದ್ದರಿಂದ ಮನುಷ್ಯನಿಗೆ ಧೈರ್ಯವೂ ಸಹ ತುಂಬ ಅವಶ್ಯಕವಾದದ್ದು. ಏನೇ ಬರಲಿ, ಭಗವಂತನ ದಯೆ ಇರಲಿ, ನಾವಿದನ್ನು ಸಾಧಿಸೋಣ ಅನ್ನುವಂಥ ಛಲ ಇರಲಿ. ಆ ಭಗವಂತ ನಮ್ಮ ಜೊತೆಗಿದ್ದಾಗ ನಮಗೆ ಎಂದೂ ಅಕಲ್ಯಾಣ ಆಗೋದಿಲ್ಲ, ಸೋಲು ಆಗೋದಿಲ್ಲ. ಅದರಂತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಶಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ಓಂ ಶಾಂತಿ.